ಭಾರತೀಯ ಜನತಾ ಪಾರ್ಟಿಗೂ ಜಗನ್ನಿವಾಸ ರಾವ್ಗೂ ಸಂಬಂಧ ಇಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪುತ್ತೂರಿನಲ್ಲಿ ಕೃಷ್ಣರಾವ್ ಎಂಬಾತ ಪ್ರೇಮ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಕೃಷ್ಣರಾವ್ ತಂದೆ ಜಗನ್ನಿವಾಸ ರಾವ್ ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಳ ಪುನರುಚ್ಚರಿಸಿದ್ದಾರೆ. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಜಗನ್ನಿವಾಸ ರಾವ್ ಅವರನ್ನ ಬಿಜೆಪಿ ಮುಖಂಡ ಎನ್ನುವುದು ತಪ್ಪು. ನಾನು ಅಂದೇ ಈ ಪ್ರಕರಣವನ್ನ ಖಂಡಿಸಿ ಜಗನ್ನಿವಾಸ ರಾವ್ ಅವರಿಗೆ ನೋಟಿಸ್ ನೀಡಿ ನಿಮ್ಮ ಈ ಆಂತರಿಕ ವಿಚಾರವನ್ನ ಸರಿಪಡಿಸಬೇಕೆಂದು ಸೂಚನೆಯನ್ನ ನೀಡಿದ್ದೇನೆ. ಆದರೆ ಪುತ್ತೂರು ಶಾಸಕರ ಮುಂದಾಳತ್ವದಲ್ಲಿ ವಿವಾದ ಬಗೆಹರಿಸದಿರುವುದಾಗಿ ಹೇಳಿದ್ದಾರೆ. ಈಗ ಅವರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಸಂಬಂಧ ಇಲ್ಲ, ಬಿಜೆಪಿಗೂ ಜಗನ್ನಿವಾಸ ರಾವ್ಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸತೀಶ್ ಕುಂಪಳ ಸ್ಪಷ್ಟಪಡಿಸಿದ್ದಾರೆ. ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ಸ್ವಯಂ ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಅವರು ತಕ್ಷಣ ಮದುವೆ ಆಗಬೇಕು ಅಂತ ಜಗನ್ನಿವಾಸ ರಾವ್ ಅವರಿಗೆ ಕೂಡ ಹೇಳಿದ್ದೆವು ಮತ್ತು ಅವರಿಗೆ ತಕ್ಷಣ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ನೀವು ಅಕಸ್ಮಾತ್ ಈ ಮದುವೆ ಮಾಡಿಕೊಳ್ಳದಿದ್ದರೆ ಸಾರ್ವಜನಿಕವಾಗಿ BJPಯ ಮೇಲೆ ಪರಿಣಾಮ ಬೀಳ್ತದೆ. ಈ ವಿಷಯವನ್ನು ನೀವು ಒಂದು ಆಂತರಿಕ ವಿಷಯ ನೀವು ಸರಿ ಮಾಡಿಕೊಳ್ಬೇಕು ಅಂತ ಅವರಿಗೆ ಸೂಚನೆಯನ್ನು, ಅವರಿಗೆ ಪತ್ರವನ್ನು, ಅವರಿಗೆ ನೋಟಿಸನ್ನು ಕೊಟ್ಟಿದ್ದೆವು. ಅವರು ಆವಾಗಲೇ ಅಲ್ಲಿಯ ಸ್ಥಳೀಯ ಶಾಸಕರ ಗಮನಕ್ಕೆ ಕೂಡ ಅವರು ಕೂಡ ತಂದಿದ್ದರು. ಅದರಲ್ಲಿ ನಾವು ಯಾವುದೇ ರಾಜಕೀಯ ಮಾಡಲಿಲ್ಲ. ಶಾಸಕರಾಗಲಿ ಯಾರಾಗಲಿ ಸರಿ ಮಾಡಲಿ ಅಂತ ನಾವು ಅದಕ್ಕೆ ಬಿಟ್ಟಿದ್ದೆವು. ಆನಂತರ DNA ಟೆಸ್ಟ್ ಬಂದ ನಂತರ ಯಾವಾಗ ಮದುವೆ ಆಗಲಿಕ್ಕೆ ಅವರು ಒಪ್ಪಲಿಲ್ವ, ಅವರನ್ನು ನಾವು ತಕ್ಷಣ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ಅವರು ಯಾವುದೇ ಸಂಬಂಧ ಇಲ್ಲ. ಅವರೀಗ ಯಾರ ಸಂಬಂಧದಲ್ಲಿದ್ದಾರಂತ ನಮಗೆ ಗೊತ್ತಿಲ್ಲ, ಎಲ್ಲಿದ್ದಾರಂತ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಗೂ ಜಗನ್ನಿವಾಸ ರಾವ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಯಾವುದೇ ಜವಾಬ್ದಾರಿಯಲ್ಲಿಲ್ಲ. ನಮ್ಮ ಪಾರ್ಟಿಯಿಂದ ಅವರನ್ನು ಉಚ್ಚಾಟನೆ